ಬೆಂಗಳೂರು ಗ್ರಾಮಾಂತರ ದೇವನಹಳ್ಳಿ ತಾಲೂಕಿನ ವೆಂಕಟಗಿರಿ ಕೋಟೆ ಬಳಿ ಕ್ಲೇಗ್ರೋ ಲೇಔಟ್ನಲ್ಲಿ ಚಿನ್ನದ ಆಸೆ ತೋರಿಸಿ ಲಕ್ಷ ರಾಬರಿ ಮಾಡಿದ ಘಟನೆ ನಡೆದಿದೆ. ಆಂಧ್ರ ಮೂಲದ ವಿಶ್ವನಾಥ್ ರೆಡ್ಡಿ ಎಂಬಾತನ ಬಳಿ 20 ಲಕ್ಷ ರೂಪಾಯಿಗೆ 4 ಕೆಜಿ ಚಿನ್ನದ ನಾಣ್ಯ ಕೊಡುತ್ತೇವೆ ಅಂತ ಆಸೆ ಹುಟ್ಟಿಸಿದ್ದಾರೆ. ಮುಂಜಾನೆ ವಿಶ್ವನಾಥ್ ರೆಡ್ಡಿ ಬೆಂಗಳೂರಿನತ್ತ ಬಂದಿದ್ದು ಕಡಿಮೆ ಬೆಲೆಗೆ ಗೋಲ್ಡ್ ಕಾಯಿನ್ ಸಿಗುತ್ತೆ ಅನ್ನೋ ಕಾರಣಕ್ಕೆ ಆಂಧ್ರವಾಲ 20 ಲಕ್ಷ ಹಣದೊಂದಿಗೆ ದೇವನಹಳ್ಳಿಗೆ ಟ್ಯಾಕ್ಸಿಯಲ್ಲಿ ಬಂದಿದ್ದಾರೆ. ಈ ದಿನ ವಿಜಯಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಹೈದರಾಬಾದ್ ಬೆಂಗಳೂರು ರೋಡ್ಗೆ ಹೊಂದಿಕೊಂಡಂತೆ ಒಂದು ಕ್ಲೇ ಗ್ರೋ ಅಂತ ಒಂದು ಬಡಾವಣೆ ಇರ್ತದೆ. ಆ ಜಾಗಕ್ಕೆ ನಿಮಗೆ ಚಿನ್ನ ಕೊಡ್ತೀವಿ, ದುಡ್ಡು ತೊಗೊಂಡು ಬನ್ನಿ ಅಂತ ಹೇಳ್ತಾರೆ. ಆಂಧ್ರದವರು ಅವ್ರ ಮಾತು ನಂಬಿ 20 ಲಕ್ಷ ರೂಪಾಯಿ ಹಣ ತಗೊಂಡು ಬರ್ತಾರೆ ಕಾರಲ್ಲಿ. ವಿಶ್ವನಾಥ್ ರೆಡ್ಡಿ ಯಲಹಂಕದಿಂದ ದೇವನಹಳ್ಳಿ ಕಡೆಗೆ ಟ್ಯಾಕ್ಸಿಯಲ್ಲಿ ಬರ್ತಿರುವಾಗ 2 ಬೈಕ್ಗಳಲ್ಲಿ
ಬಂದ 4 ದುಷ್ಕರ್ಮಿಗಳು ಅವರನ್ನ ಮತ್ತು ಆತನ ಜೊತೆಯಲ್ಲಿದ್ದ ಬಂದಂತ ಇನ್ನೊಬ್ಬ ವ್ಯಕ್ತಿಯನ್ನ ಹೊಡೆದು 20 ಲಕ್ಷ ರೂಪಾಯಿ ಹಣ ಮತ್ತು ಅವರ ಜೊತೆಗಿದ್ದ ಮೊಬೈಲ್ ಅನ್ನ ಕೂಡ ಎಸ್ಕೇಪ್ ಮಾಡ್ಕೊಂಡಿದ್ದಾರೆ. ಇಬ್ಬರು ಈ ಬಡಾವಣೆಯಲ್ಲಿ ಬಂದು ಕೂತಿರ್ತಾರೆ. ದುಡ್ಡು ತೋರಿಸಿ ಅಂತಂದಾಗ ಇವರು ಡಿಕ್ಕಿ ಓಪನ್ ಮಾಡ್ತಾರೆ. ಅದನ್ನು ನೋಡಿ ಬೇರೆ ಭಾಗಕ್ಕೆ ಶಿಫ್ಟ್ ಮಾಡಿ ಸಮಯದಲ್ಲಿ ಈ ಬಡಾವಣೆ ಹಿಂಭಾಗದಿಂದ 2 ಬೈಕಲ್ಲಿ 4 ಜನ ಬರ್ತಾರೆ. ಇವ್ರು ಹೊಡೆದು ಆ 20 ಲಕ್ಷನ ದೋಚ್ಕೊಂಡು ಹೋಗಿರ್ತಾರೆ ಮತ್ತು ಅವ್ರ ಮೊಬೈಲ್ ಕೂಡ ತಗೊಂಡು ಹೋಗಿರ್ತಾರೆ. ಈ ಹೈದ್ರಾಬಾದವರು ಕಡಿಮೆ ರೇಟ್ಗೆ ಚಿನ್ನ ಸಿಗ್ತದೆ 1 kg 20 ಲಕ್ಷಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಆಸೆಗೊಳಗಾಗಿ ಬಂದು ಹಣ ಕಳ್ಕೊಂಡಿದ್ದಾರೆ. ಈ ಬಗ್ಗೆ ನಾವು ವಿಜಯಪುರ ಪೊಲೀಸ್ ಸ್ಟೇಷನಲ್ಲಿ ಡಕಾಯಿತಿ ಪ್ರಕರಣ ದಾಖಲು ಮಾಡಿದ್ದೀವಿ. ಯಾಕಂದರೆ 6 ಜನ ಇರ್ತಾರೆ. ಇದು ಅವ್ರಿಗೆ ಮೊಬೈಲ್ಸ್ ಕೂಡ ಅವರು ಹತ್ರ ಇರ್ತದೆ ಮತ್ತು ಅವ್ರ ಜೊತೆ ಸಂಪರ್ಕ ಮಾಡಿರ್ತಾರೆ. ಈ ಹಿನ್ನೆಲೆಯಲ್ಲಿ ಈಗ ಅವ್ರನ್ನ ಪತ್ತೆ ಮಾಡಿ ಕಾನೂನು ಕ್ರಮ ಕೈಗೊಳ್ತೀವಿ. ಸರ್, ಈಗ ಅವ್ರು ಯಾರು ಸರ್? ಹಣ ತಗೊಂಬಂದಿದ್ದಾರೋ ಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದ್ದಾರೋ? ಹಣ ಆಂಧ್ರ ಪ್ರದೇಶದಲ್ಲಿ ಹೈದ್ರಾಬಾದಲ್ಲಿ ವಾಸ ಇರತಕ್ಕಂಥ ವಿಶ್ವಪ್ರಸಾದ ರೆಡ್ಡಿ ಅಂತೇಳ್ಬಿಟ್ಟು ಆತನ 20 ಲಕ್ಷ ತೊಗೊಂಡು ಬಂದಿರ್ತಾರೆ. ನಿಮ್ಗೆ ಚಿನ್ನ ಕೊಡ್ತೀವಿ ಅಂತೇಳ್ಬಿಟ್ಟು ಹೇಳಿದವರು ಕುಮಾರ್ ಅಂತ. ಸೊ ಬಂಗಾರ 2 ಕಾಯಿನ್ ತೋರಿಸ್ತಾರೆ. ಅದನ್ನು ಚೆಕ್ ಮಾಡ್ತಾರೆ. 18 ಕ್ಯಾರೆಟ್ ಇದೆ ಅಂತೇಳಿ ದೃಢಪಡಿಸ್ಕೊಂಡು 1 kg ನಮ್ಮ ಹತ್ರ ಬಂಗಾರ ಇದೆ 20 ಲಕ್ಷಕ್ಕೆ ಕೊಟ್ಬಿಡ್ತೀವಿ ನಮಗೆ ಸಿಕ್ಕಿದೆ ಅಂತೇಳ್ಬಿಟ್ಟು ಹೇಳ್ತಾರೆ. ಇವರು ಹೆಚ್ಚಿನ ಆಸೆಗೆ ಒಳಪಟ್ಟು ಈ ರೀತಿ ಹಣ ತೊಗೊಂಡು ಬಂದಿರ್ತಾರೆ. ಅವ್ರ ಹತ್ರ ಕಿತ್ಕೊಂಡು ಹೋಗಿದ್ದಾರೆ. ಮನಿ ಡಬ್ಲಿಂಗ್ ಇಲ್ಲ, ಕಡಿಮೆ ರೇಟ್ಗೆ ಅಂದಾಗ ಅವ್ರಿಗೆ ಟೆಂಪ್ಟ್ ಆಗಿದ್ದಾರೆ. ಗೋಲ್ಡ್ ರೇಟ್ ಜಾಸ್ತಿ ಇದೆಯಲ್ಲ, ಹಾಗಾಗಿ ಅವ್ರಿಗೆ ಇವರು ನಡವಳಿಕೆ ಬಗ್ಗೆ ಸ್ವಲ್ಪ ಸಂಶಯ ಬಂದಿದೆ. ಆ ಸಂಶಯ ಬಂದಾಗ ಮತ್ತೆ ಸ್ವಲ್ಪ ವಾಪಸ್ ಹೋಗೋಣ ಅಂತ ಒಂದು ವಿಚಾರ ಮಾಡ್ತಾರೆ. ಆದರೆ ಮತ್ತೆ ಅತಿ ಆಸೆಗೊಳಗಾಗಿ ಎಲ್ಲಿಗೆ ಬರಲೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಈ ಒಂದು ಬಡಾವಣೆಗೆ ಬರಲಿಕ್ಕೆ ಹೇಳ್ತಾರೆ. ಬಡಾವಣೆಗೆ ಬಂದಾಗ ಇವರಿಬ್ಬರೇ ಇರ್ತಾರೆ. ಸೊ ಹಣ ಕಿತ್ಕೊಂಡು ಟೈಮಲ್ಲಿ ಇನ್ನು 2 ಬೈಕಲ್ಲಿ 4 ಜನ ಬರ್ತಾರೆ. ಇವ್ರಿಗೆ ಹೊಡೆದು ಒಬ್ರಿಗೆ ಮಾತ್ರ ಹೊಡಿತಾರೆ, ಕಿತ್ಕೊಂಡು ಹೋಗಿದ್ದಾರೆ. ಎಲ್ಲ ಆಂಗಲಲ್ಲೂ ನಾವು ತನಿಖೆ ಮಾಡಿ ಆರೋಪಿಗಳನ್ನ ಪತ್ತೆ ಮಾಡ್ತೀವಿ ಶೀಘ್ರವಾಗಿ. ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಮತ್ತು ವಿಜಯಪುರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಘಟನೆಯ ಬಗ್ಗೆ ವಿಜಯಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಗಳಿಗಾಗಿ ತೀವ್ರ ಶೋಧ ಕಾರ್ಯ ಕೈಗೊಳ್ಳಲಾಗ್ತಿದೆ. ಹೈದ್ರಾಬಾದಿಂದ ಅವ್ರು ಬಂದಿದ್ದಾರೆ ಫ್ಲೈಟಲ್ಲಿ. ಇವತ್ತು ಇಲ್ಲೆಲ್ಲ ಸ್ಥಳೀಯದಲ್ಲಿ ಆದಿತ್ಯ ಅಂತ ಅವ್ರ ಸ್ನೇಹಿತರು, ಹಳೆಯ ಸ್ನೇಹಿತರು, ಅವ್ರ ಮುಖಾಂತರ ಯಲಹಂಕ ಆದಿತ್ಯ ಅಂತ ಅವ್ರ ಹತ್ರ ಹಣ ತಗೊಂಡು ಇವ್ರು ಕೊಡೋಕ್ಕೆ ಬಂದಿರ್ತಾರೆ. ಆವಾಗ ಈ ಹಣ ಕೊಟ್ಟು ಗೋಲ್ಡ್ ತಗೊಳ್ಳೋ ಸಮಯದಲ್ಲಿ ಹಣ ಕಿತ್ಕೊಂಡು ಹೋಗಿದ್ದಾರೆ. ವಿಶೇಷ ತಂಡ ರಚನೆ ಮಾಡಿದ್ದಾರೆ. ಈಗಾಗಲೇ ಈ ಬಗ್ಗೆ ದೊಡ್ಡಬಳ್ಳಾಪುರ DSP ನೇತೃತ್ವದಲ್ಲಿ 3 ತಂಡಗಳನ್ನ, ಒಂದು ಹೊಸಕೋಟೆ ಇನ್ಸ್ಪೆಕ್ಟ್ರು, ನಂತರ ಸುಲಿಬೆಳೆ ಇನ್ಸ್ಪೆಕ್ಟ್ರು, ವಿಜಯಪುರ ಇನ್ಸ್ಪೆಕ್ಟ್ರನ್ನ 3 ತಂಡಗಳು ರಚಿಸಿದ್ವಿ. ಸೊ ವಿವಿಧ ದೃಷ್ಟಿಕೋನಗಳಲ್ಲಿ ಇದನ್ನು ತನಿಖೆ ಆಗಲೇ ಆರಂಭ ಆಗಿದೆ. ಆದಷ್ಟು ಬೇಗ ಪತ್ತೆ ಹಚ್ಚಿ ಮೂಲ ಏನು, ಅವನ ಆದಾಯ ಮೂಲ ಏನು ಅಂತ ಸರ್? ಅವನು ಅಷ್ಟೊಂದು ಹಣ ಹೊಂದಿಸೋದಕ್ಕೆ ಆತನ ಹೈದ್ರಾಬಾದಲ್ಲಿ ರಿಯಲ್ ಎಸ್ಟೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಪ್ರಾಥಮಿಕವಾಗಿ ಹೇಳಿದ್ದಾರೆ. ಇನ್ನು ಫರ್ದರ್ ಇನ್ವೆಸ್ಟಿಗೇಷನ್ ಅದು ಗೊತ್ತಾಗ್ತದೆ. ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ 2025 ಬೆಸ್ಟ್ ಯುವ ನಾಯಕ ನಾಮಿನೇಷನ್ ಬೆಂಗಳೂರು ವಿಭಾಗ. ನಲಪಾಡ್ ರಾಜ್ಯ ಕಾಂಗ್ರೆಸ್ ಯುವ ನಾಯಕ, ರಕ್ಷಾ ರಾಮಯ್ಯ ರಾಜ್ಯ ಕಾಂಗ್ರೆಸ್ ಯುವ ನಾಯಕ, ಮಂಜುನಾಥ್ ಗೌಡ ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ, ರಘುವೀರ್ ಗೌಡ ಕಾಂಗ್ರೆಸ್ ಯುವ ನಾಯಕ ರಾಜಾಜಿನಗರ, ಚಂದನ್ ದೊರೆ ರಾಜ್ಯಾಧ್ಯಕ್ಷ JDS ಸಾಮಾಜಿಕ ಜಾಲತಾಣ, ಪ್ರಮೋದ್ ಶ್ರೀನಿವಾಸ್ ಪದ್ಮನಾಭನಗರ ಕಾಂಗ್ರೆಸ್ ಯುವ ನಾಯಕ, ಜಗದೀಶ್ ಆರ್ ಚಂದ್ರ ಬಿಜೆಪಿ ಯುವ ನಾಯಕ ಬೆಂಗಳೂರು, ಸಂಜಯ್ ಗೌಡ ಕಾಂಗ್ರೆಸ್ ನಾಯಕ ಪದ್ಮನಾಭನಗರ, ಅಲೋಕ್ ವಿಶ್ವನಾಥ್ ಬಿಜೆಪಿ ಯುವ ನಾಯಕ, RV ಯುವರಾಜ್ ಕಾಂಗ್ರೆಸ್ ಯುವ ನಾಯಕ ಚಿಕ್ಕಪೇಟೆ, MTB ರಾಜೇಶ್ ಬಿಜೆಪಿ ಯುವ ನಾಯಕ, ಸಂದೀಪ್ ರವಿ ಬಿಜೆಪಿ ಯುವ ನಾಯಕ. ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನೆಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ನಾಯಕ ಯಾರು ಕಮೆಂಟ್ ಮಾಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.